ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ಸ್ಟೂಡೆಂಟ್ ವೀಸಾ ಪ್ರೋಸೆಸ್ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ನೀವು ಹೆಂಗೆಲ್ಲ ಪ್ರೋಸೆಸ್ನ ಮಾಡಬೇಕು ಅಥವಾ ಹೆಂಗೆಲ್ಲ ಪ್ರೋಸೆಸ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನೀವು ಎಲ್ಲ ರೀತಿ ಡಾಕ್ಯುಮೆಂಟ್ಸ್ನೂ ಕೂಡ ಪ್ರಿಪೇರ್ ಮಾಡಿ ಮತ್ತು ಇಟ್ಕೋಬೇಕಾಗುತ್ತೆ. ಲೈಕ್ ಒರಿಜಿನಲ್ಲು ಇರಬೇಕು, ಒಂದು ಜೆರಾಕ್ಸ್ ಕಾಪಿನೂ ಇಟ್ಕೊಂಡಿರಿ, ಯಾಕಂದರೆ ನೀವು ಅಲ್ಲಿ ಸಬ್ಮಿಟ್ ಮಾಡ್ತೀರಾ. ಸೊ ನೀವಿನ್ನೂ ನನ್ನ ಡಾಕ್ಯುಮೆಂಟ್ಸ್ ವಿಡಿಯೋ ನೋಡಿಲ್ಲ ಅನ್ನೋದಾದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ಆ ವಿಡಿಯೋ ನೋಡ್ಕೊಬಂದಮೇಲೆ ಅಲ್ಲಿ ಹೇಳಿರೋ ಡಾಕ್ಯುಮೆಂಟ್ಸ್ ಜೊತೆಗೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಿರೋ ಲೆಟರು ಮತ್ತು ನೀವು ಲೋನ್ ಪ್ರೋಸೆಸ್ ಮಾಡುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ನ ಫಾಲೋ ಮಾಡಿದ್ದೀರಾ ಆ ಡಾಕ್ಯುಮೆಂಟ್ಸು, ಲೈಕ್ ಎಲ್ಲ ಡಾಕ್ಯುಮೆಂಟ್ಸನ್ನು ಒರಿಜಿನಲ್ಸು ಮತ್ತು 2 ಕಾಪೀಸ್ ಆಫ್ ಜೆರಾಕ್ಸ್ ಸೆಟ್ ಇದನ್ನು ಕಂಪ್ಲೀಟಾಗಿ ಇಟ್ಕೊಳ್ಳಿ. ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂದರೆ ನೀವು ಡೈರೆಕ್ಟಾಗಿ ಹೋಗಿ ಫೋಟೋಶಾಪ್ ಹೋಗಿ ಈ ಥರ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಅಂತ ಹೇಳಿರ್ತೀರಲ್ಲ, ಅದಂತೂ ಅಲ್ವೇ ಇಲ್ಲ. ಯಾಕಂದರೆ ನೀವೇನಾದರೂ ಅದನ್ನೇ ಪಾಸ್ಪೋರ್ಟ್ ಸೈಜ್ ಫೋಟೋನೇ ತಗೊಂಡೋದ್ರೆ ಕೆಲವೊಂದು EU ಕಂಟ್ರೀಸ್ಗಳಿಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಝೂಮ್ ಆಗಿರೋ ಫೋಟೋಸ್ ಬೇಕಾಗಿರುತ್ತೆ. ಸೊ ನೀವು ಅಲ್ಲಿ ಎಕ್ಸ್ಟ್ರಾ ಪೇ ಮಾಡಬೇಕಾಗಿರುತ್ತೆ. ಲೈಕ್ ಫೋಟೋಸ್ಗೆ ಇಲ್ಲಾಂದ್ರೂ 500 ರೂಪಾಯಿನೋ ಚಾರ್ಜ್ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ನೀವು ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀರಾ ಆ ಕಂಟ್ರಿ ಸೈಜ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಲೈಕ್ ಆ ಕಂಟ್ರಿಗೆ ಸಪ್ರೇಟ್ ರೇಷು ಇರುತ್ತೆ. ಸೊ ಫೋಟೋಶಾಪ್ ಅವ್ರ ಹತ್ರ ಹೋಗಿ ಕೇಳಿ, ಈ ಥರ ಪಾಸ್ಪೋರ್ಟ್ಗೆ ಹೋಗ್ತಾಯಿದ್ದೀನಿ, ಅಪ್ಲಿಕೇಶನ್ಗೆ ಈ ಕಂಟ್ರಿಗೆ ಬೇಕು ಅಂತ ಯಾವ್ದಾದ್ರು ಗೊತ್ತಿರೋ ಶಾಪ್ಗೆ ಹೋಗಿ ಕೇಳಿ ಆ ಥರ ಫೋಟೋ ಹೊಡ್ಸ್ಕೊಂಡು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು 4 ಕಾಪಿ ತಗೊಳ್ಳಿ. ಅಲ್ಲಿ 2 ಕಳೆದು ಸೇಫ್ಟಿಗೆ ಏನಕ್ಕೂ ಇರುತ್ತೆ. ಸೊ ಆ ಡಾಕ್ಯುಮೆಂಟ್ಸ್ ಜೊತೆಗೆ ನೀವು ಲೋನ್ ಪ್ರೋಸೆಸ್ ಡಾಕ್ಯುಮೆಂಟ್ಸ್, ಲೈಕ್ ಇವಾಗ ಲೋನ್ ಸ್ಯಾಂಕ್ಷನ್ ಆಗಿರೋ ಲೆಟ್ರು ಮತ್ತು ಅದಕ್ಕೆ ಏನೇನು ಅಪ್ಲೈ ಮಾಡಿರ್ತೀರ ಆ ಡಾಕ್ಯುಮೆಂಟ್ಸ್ನೂ ಇಟ್ಕೊಂಡಿರಿ, ಒಂದು ಜೆರಾಕ್ಸ್ ಸೆಟು. ಸೊ ಇದಾದಮೇಲೆ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡಬೇಕಾಗಿರುತ್ತೆ. ಅಪಾಯಿಂಟ್ಮೆಂಟ್ನ ನೀವು ಇವಾಗ EU ಕಂಟ್ರಿ ಅಥವಾ ಶೆಂಗೆನ್ ವೀಸಾಸ್ಗೆ ಏನಾದರೂ ಅಪ್ಲೈ ಮಾಡ್ತಾಯಿದ್ರೆ VFS ಗ್ಲೋಬಲ್ ಅನ್ನೋದು ಮ್ಯಾನೇಜ್ ಮಾಡುತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ. ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ಮೇಲೆ ಗೋಪಾಲನ್ ಮಾಲ್, ಲೈಕ್ ಬ್ಯಾಂಗ್ಳೂರಲ್ಲಿ ಏನಾದ್ರು ಇದ್ದರೆ ಗೋಪಾಲನ್ ಮಾಲಲ್ಲಿ VFS ಗ್ಲೋಬಲ್ ಇದೆ. ಸೊ ನೀವು ಅಲ್ಲಿ ಹೋಗಿ ಇಂಟರ್ವ್ಯೂ ಥರ ಅಟೆಂಡ್ ಮಾಡಬೇಕಿರುತ್ತೆ. ಇಂಟರ್ವ್ಯೂ ಅಂದ ತಕ್ಷಣವೇ ತುಂಬ ಟಫ್ ಆಗಿರುತ್ತೆ ಅಂತ ಏನೋ ಅಂದ್ಕೋಬೇಡಿ, ಅಂದರೆ ಈಸಿಯಾಗೇ ಇರುತ್ತೆ. ಲೈಕ್ ಅವರೇ ನಿಮ್ಮನ್ನ ಜಾಸ್ತಿ ಕ್ವಶನ್ಸ್ ಏನು ಕೇಳಲ್ಲ. ಅದರ್ ದೆನ್ ನೀವು EU ಕಂಟ್ರೀಸ್ಗೆ ಬಿಟ್ಟು ಬೇರೆ UK ಆಗಲಿ USA ಆಗಲಿ ಆ ಥರ ಏನಾದರೂ ಬೇರೆ ಕಂಟ್ರಿಗೆ ಹೋಗ್ತಾಯಿದ್ರೆ ಡೆಫಿನೆಟ್ಲಿ ನಿಮಗೆ ಇಂಟರ್ವ್ಯೂ ಟಫ್ ಆಗಿರುತ್ತೆ. ಸೊ ನೀವು ಪ್ರಿಪೇರ್ ಆಗಲೇಬೇಕು ಇಂಗ್ಲೀಷಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕೆ ಅಥವಾ ಸ್ಟ್ರಿಕ್ಟಾಗಿ ಇಂಟರ್ವ್ಯೂಗೆ. ಸೊ EU ಕಂಟ್ರಿಗೆ ಬರೋದಾದರೆ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ಮೇಲೆ VFS ಗ್ಲೋಬಲ್ಲು ನಿಮ್ಮನ್ನ ಹ್ಯಾಂಡಲ್ ಮಾಡ್ತಾ ಇರುತ್ತೆ. ಅದಾದಮೇಲೆ ಅಲ್ಲಿ ನೀವು ಪಾಸ್ಪೋರ್ಟ್ ಹ್ಯಾಂಡ್ ಓವರ್ ಮಾಡ್ತೀರಾ, ಅದು ಬಂದು ಕಾನ್ಸುಲೇಟ್ಗೆ ಹೋಗುತ್ತೆ. ಕಾನ್ಸುಲೇಟ್ಗೆ ಹೋಗಿ ಮತ್ತೆ ನಿಮಗೆ ವಾಪಸ್ಸು ರಿಜೆಕ್ಟ್ ಆಗಿದೆಯೋ ಅಥವಾ ಅಕ್ಸೆಪ್ಟ್ ಆಗಿದೆಯೋ ಅಂತ ಪುನಃ VFS ಗ್ಲೋಬಲ್ಗೆ ಬರುತ್ತೆ, ಅಲ್ಲಿಂದ ಮತ್ತೆ ನಿಮಗೆ ಬರುತ್ತೆ. ಇಷ್ಟು ಪ್ರೋಸೆಸ್ ಬಂದು ನಿಮಗೆ ಮೇಲಲ್ಲಿ ಮೆಸೇಜ್ ಬರ್ತಾ ಇರುತ್ತೆ. ನೀವು ಯಾವ ನಂಬರ್ ಕೊಟ್ಟಿರ್ತೀರ ಆ ನಂಬರ್ಗೂ ಮೆಸೇಜ್ ಬರ್ತಾ ಇರುತ್ತೆ, ಮತ್ತು ಯಾವ ಮೇಲ್ ID ಕೊಟ್ಟಿರ್ತೀರ ಆ ನಂಬರ್ಗೂ ಮೆಸೇಜ್ ಬರ್ತಾ ಇರುತ್ತೆ. ಸೊ ಅದರ್ ದೆನ್ EU ಪ್ರೋಸೆಸ್ ಹಿಂಗೆ ವರ್ಕ್ ಆಗುತ್ತೆ. ಅಕಸ್ಮಾತ್ ನಿಮ್ಗೇನಾದರೂ ವೀಸಾ ಏನಾದರೂ ರಿಜೆಕ್ಟ್ ಆದರೆ ಮತ್ತೆ ಅಪ್ಲೈ ಮಾಡಿ, ಮತ್ತೆ ಕೂಡ ಅಪ್ಲೈ ಮಾಡ್ಬೋದು. ಬಟ್ ರಿಜೆಕ್ಷನ್ ಏನಾಗಿದೆ ಅಂದರೆ ಯಾವುದಾದ್ರೂ ಕೋಡ್ ಕೊಟ್ಟಿರ್ತಾರೆ, ಆ ರಿಜೆಕ್ಷನ್ ಕೋಡ್ ಏನು, ಯಾವುದಕ್ಕೆ ರಿಜೆಕ್ಟ್ ಆಗಿರೋದು ಅನ್ನೋದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ಮತ್ತೆ ಅಲ್ಲಿ ರಿಜೆಕ್ಟ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಆಲ್ಮೋಸ್ಟು ನನಗೆ ಗೊತ್ತಿರೋ ಹಂಗೆ USA ವೀಸಾ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಬಟ್ EU ಕಂಟ್ರೀಸ್ ಆಗಲಿ ಬೇರೆ ಅದರ್ ಕಂಟ್ರೀಸ್ ಆಗಲಿ ಸ್ವಲ್ಪ ಕಂಪ್ಯಾರಿಟಿವ್ಲಿ ಓಕೆ. ಬಟ್ ಇವಾಗ USA ಕೆನಡಾ, ಸೊ ಇವಾಗ USA ಕೆನಡಾ ಅಥವಾ UK ಈ ವೀಸಾಗಳಿಗೆ ನೀವು ಅಪ್ಲೈ ಮಾಡೋದಾದರೆ ನನಗೆ ಗೊತ್ತಿರೋ ಹಾಗೆ ಇದಕ್ಕೆ ಡಿಫ್ರೆಂಟ್ ಪ್ರೋಸೆಸ್ ಏನೂ ಇರಲ್ಲ, ಸೇಮ್ ಪ್ರೋಸೆಸ್ ಇರುತ್ತೆ. ನೀವು ಅಲ್ಲೋಗಿ ಇಂಟರ್ವ್ಯೂ ಕೊಡ್ತೀರಾ, ಹಾಗೆ ಬಯೋಮೆಟ್ರಿಕ್ ಕೊಡ್ತೀರಾ, ಲೈಕ್ ಇಲ್ಲೂ ಕೂಡ ಬಯೋಮೆಟ್ರಿಕ್ ಕೊಡ್ತೀರಾ. ಬಟ್ ಎಲ್ಲ ಇದು VFS ಹ್ಯಾಂಡಲ್ ಮಾಡುತ್ತೆ. ಬಟ್ ನೀವು ಈ ಕಂಟ್ರಿಗಳಿಗೆ ಅಪ್ಲೈ ಮಾಡಬೇಕು, UK ಕೂಡ ಇಲ್ಲಿಗೆ ಬರುತ್ತೆ. ಬಟ್ USA ಕೆನಡಾಗೆ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಬಯೋಮೆಟ್ರಿಕ್ ಒಂದಿನ ಇರ್ಬೋದು ಅಥವಾ ವೀಸಾ ಇಂಟರ್ವ್ಯೂ ಇನ್ನೊಂದು ದಿವಸ ಇರ್ಬೋದು, ಇಲ್ಲ ಎರಡೂ ಒಂದೇ ದಿವಸ ಬರ್ಬೋದು. ಅದು ಡಿಪೆಂಡ್ ಅಪಾನ್ ಅಪಾಯಿಂಟ್ಮೆಂಟ್ ಯಾವ ಥರ ಸಿಗುತ್ತೆ ಅದ್ರ ಮೇಲೆ ಇರುತ್ತೆ. ಸೊ ನೀವೇನಾದರೂ UK ಅಥವಾ ಕೆನಡಾ ಅಥವಾ ಆಸ್ಟ್ರೇಲಿಯಾ ಈ ಥರ ವೀಸಾಗಳಿಗೆ ನೀವು ಅಪ್ಲೈ ಮಾಡೋದಾದರೆ, ಎಜುಕೇಷನ್ ಮೇಲೆ ಅಥವಾ ಸ್ಟೂಡೆಂಟ್ ವೀಸಾ ಅಪ್ಲೈ ಮಾಡೋದಾದರೆ ನೀವು ಇಂಟರ್ವ್ಯೂಗೆ
ಪ್ರಿಪೇರ್ ಆಗಬೇಕಾಗುತ್ತೆ. ಪ್ರಿಪೇರ್ ಅಂತಂದರೆ ಹೆಂಗೆ, ಇವಾಗ ಅವರು ನಿಮ್ಮ ರೆಸ್ಯೂಮೆ ನೋಡಿ ಅಥವಾ ನಿಮ್ಮ ಬ್ಯಾಕ್ಗ್ರೌಂಡ್ ನೋಡಿ ಚೆಕ್ ಮಾಡೋದಾಗಿರ್ಬೋದು, ಇಂಗ್ಲೀಷ್ ಕಮ್ಯುನಿಕೇಷನ್ ಹೆಂಗಿದೆ ಅಂತ ಚೆಕ್ ಮಾಡ್ತಾರೆ. ಲೈಕ್ ಈ ಥರ ಫೇಸ್ ಟು ಫೇಸ್ ಇಂಟರ್ವ್ಯೂ ಇರುತ್ತೆ. ಸೊ ಇದಕ್ಕೆಲ್ಲ ನೀವು ಪ್ರಿಪೇರ್ ಆಗಬೇಕಾಗಿರುತ್ತೆ. ಇದರಲ್ಲೂ ಕೂಡ ಸೇಮ್ ಪ್ರೊಸೆಸ್ ಇರುತ್ತೆ. ಬಟ್ ನನಗೆ ಗೊತ್ತಿರೋ ಹಾಗೆ USA ಪ್ರೋಸೆಸ್ಸಲ್ಲಿ ನಿಮಗೆ ಅವರು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದಾದರೆ ನಿಮ್ಮ ಪಾಸ್ಪೋರ್ಟ್ನ ಅವ್ರು ಈಸ್ಕೊತಾರೆ. ರಿಜೆಕ್ಟ್ ಆಗಿದೆ ಅನ್ನೋದಾದರೆ ಪಾಸ್ಪೋರ್ಟ್ ಮೇಲೆ ಸ್ಟ್ಯಾಂಪ್ ಹೊಡೆದು ಕಳಿಸ್ತಾರೆ. ಲೈಕ್ ಪಾಸ್ಪೋರ್ಟ್ನ ನಿಮ್ಮ ಸ್ಟ್ಯಾಂಪೇನು ಹೊಡಿಲ್ಲ ಅನ್ಕೋತೀನಿ, ಪಾಸ್ಪೋರ್ಟ್ನ ನಿಮಗೆ ರಿಟರ್ನ್ ಮಾಡ್ತಾರೆ. ಹಂಗಂತ ಆದರೆ ನಿಮಗೆ ವೀಸಾ ರಿಜೆಕ್ಟ್ ಆಗಿದೆ ಅಂತ. ಅವ್ರೇನಾದರೂ ಪಾಸ್ಪೋರ್ಟ್ ಈಸ್ಕೊಂಡ್ರೆ ನಿಮಗೆ ವೀಸಾ ಅಕ್ಸೆಪ್ಟ್ ಆಗಿದೆ ಅಂತ ಈ 3 ಕಂಟ್ರಿಗಳಲ್ಲಿ. ಬಟ್ EU ಕಂಟ್ರೀಸ್ ಬರೋದಾದರೆ ನಿಮಗೆ ವೀಸಾ ರಿಜೆಕ್ಟ್ ಆಗಲಿ ಇದಾಗಲಿ VFS ಗ್ಲೋಬಲ್ ಅವ್ರ ಹತ್ರ ಇರೋಲ್ಲ. ನೀವು ಅವ್ರಿಗೆ ಪಾಸ್ಪೋರ್ಟ್ನ ಹ್ಯಾಂಡ್ ಓವರ್ ಮಾಡ್ತೀರಾ, ಮತ್ತು ಅದು ಕಾನ್ಸುಲೇಟ್ಗೆ ಹೋಗಿ ಮತ್ತೆ ನಿಮಗೆ ಬ್ಯಾಕ್ ಬಂದು ಮತ್ತೆ ನಿಮಗೆ ಅಲ್ಲಿ ಪೋಸ್ಟ್ ಇದ್ದರೆ ನೀವು ಪೋಸ್ಟ್ ಆಪ್ಟ್ ಮಾಡಿದರೆ ಪೋಸ್ಟಲ್ಲಿ ಬರುತ್ತೆ. ಇಲ್ಲಾಂದರೆ ನೀವು ಅಲ್ಲೇ ಬಂದು ಕಲೆಕ್ಟ್ ಮಾಡ್ಕೋತೀನಿ ಅನ್ನೋದಾದರೆ ಅಲ್ಲಿಗೆ ಬರ್ತದೆ, ಅಲ್ಲೇ ಬರುತ್ತೆ. ನೀವು ಅಲ್ಲೋಗಿ ಬಂದು ಈ ಥರ ನಿಮಗೇನಾದರೂ ವೀಸಾ ಬಂದಿದ್ದರೆ ಈ ಥರ ನಿಮಗೆ ಬಂದಿರುತ್ತೆ. ಲೈಕ್ ಈ ಥರ ಸ್ಟ್ಯಾಂಪ್ ಮಾಡಿ ನಿಮಗೆ ಕಳಿಸಿರ್ತಾರೆ. ಸೊ ಈ ವೀಸಾ ಬಂದು 1 ಇಯರ್ಗೆ ಇರುತ್ತೆ. ಮತ್ತು ನೀವು ರಿನ್ಯೂವಲ್ ಆರಾಮಾಗಿ ಇಲ್ಲೇ ಮಾಡಿಸ್ಕೋಬೋದು, ನೋ ಪ್ರಾಬ್ಲಮ್. ಸೊ ಇದಿಷ್ಟು ವೀಸಾ ಬಗ್ಗೆ ಆಗಿರುತ್ತೆ. ಈ ವಿಡಿಯೋಗಷ್ಟೇ, ಮತ್ತೆ ಸಿಗೋಣ, ಬಾಯ್.